ನಮಸ್ಕಾರ. ಮುಖ್ಯಾಂಶಗಳು. ಕೃಷಿಯೇತರ ವಲಯಗಳಿಗೆ 39,000 ಕೋಟಿ ರೂಪಾಯಿ ಸಾಲ ಸೌಲಭ್ಯ. ಕೊರೋನಾ ಸಂಕಷ್ಟದಿಂದ ಬಾಧಿತ ಜನರ ನೆರವಿಗೆ ವಿವಿಧ ಯೋಜನೆ ಜಾರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯದೆಲ್ಲೆಡೆ ಮುಂದುವರೆದ ಕುಂಭದ್ರೋಣ ಮಳೆ. ಬೆಳೆ ಆಸ್ತಿಪಾಸ್ತಿ ನಷ್ಟ ಕುರಿತು ಮತ್ತೊಂದು ಸುತ್ತಿನ ಸಮೀಕ್ಷೆ. ಆರ್ ಅಶೋಕ. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಮಂಡನೆ. ಆರ್ಬಿಐ ನೇರ ಉಸ್ತುವಾರಿಗೆ ಸಹಕಾರಿ ಬ್ಯಾಂಕುಗಳ ಆಡಳಿತ. ನಿರ್ಮಲಾ ಸೀತಾರಾಮನ್. ಹಾಗೂ ಪೂರ್ವ ಲದ್ದಾಖ್ನಲ್ಲಿ ಯಾವುದೇ ಪರಿಸ್ಥಿತಿ ಎದುರಿಸಲು ಸರ್ವಸನ್ನದ್ಧ. ಮಾನಸಿಕ ದೈಹಿಕವಾಗಿ ಯೋಧರು ಸಜ್ಜು. ಭಾರತೀಯ ಸೇನೆ ಹೇಳಿಕೆ. ವಾರ್ತೆಗಳ ವಿವರ. ರಾಜ್ಯ ಸಹಕಾರ ಇಲಾಖೆ ವಿಧಾನಸೌಧದಲ್ಲಿಂದು ಆಯೋಜಿಸಿದ್ದ ಕೋವಿಡ್-19 ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಡಿ ಆರ್ಥಿಕ ಸ್ಪಂದನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಡಾ ಸಿಎನ್ ಅಶ್ವತ್ಥನಾರಾಯಣ, ಲಕ್ಷ್ಮಣ ಸವದಿ, ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಸಹಕಾರ ಇಲಾಖೆ ಹೊರತಂದಿರುವ ಪುಸ್ತಕ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿ ಸಹಕಾರ ಇಲಾಖೆಯ ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ಚೆಕ್ ವಿತರಿಸಿದರು. ನಂತರ ಯಡಿಯೂರಪ್ಪ, ಕೊರೋನಾದಿಂದ ಸಂಕಷ್ಟದಲ್ಲಿ ಸಿಲುಕಿರುವ ರಾಜ್ಯದ ಜನತೆಗೆ ನೆರವಾಗಲು ಸರ್ಕಾರ ಈ ವರ್ಷ ವಿವಿಧ ಸಹಕಾರ ಸಂಸ್ಥೆಗಳ ಮೂಲಕ ಕೃಷಿ ಮತ್ತು ಕೃಷಿಯೇತರ ವಲಯಕ್ಕೆ ಒಟ್ಟು 39,300 ಕೋಟಿ ರೂಪಾಯಿ ಸಾಲ ಸೌಲಭ್ಯ ಕಲ್ಪಿಸಲು ತೀರ್ಮಾನಿಸಿದೆ. ಬೆಳೆ ಸಾಲಗಳ ಮೇಲಿನ ಬಡ್ಡಿ ಸಹಾಯಧನ ಯೋಜನೆಯಡಿ 2020-21ನೇ ಸಾಲಿನಲ್ಲಿ ಇಲ್ಲಿಯವರೆಗೆ 11,88,000 ರೈತರಿಗೆ 7,777 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಸಾಲ ವಿತರಿಸಲಾಗಿದ್ದು, ಬಡ್ಡಿ ಸಹಾಯಧನಕ್ಕಾಗಿ 992 ಕೋಟಿ 50 ಲಕ್ಷ ರೂಪಾಯಿ ಆಯವ್ಯಯ ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ 496 ಕೋಟಿ 24 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದರು. 2018ರ ಸಾಲ ಮನ್ನಾ ಯೋಜನೆಯಡಿ 16,41,000 ರೈತರಿಗೆ 7,637 ಕೋಟಿ 32 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದು, ತಮ್ಮ ಸರ್ಕಾರದ ಅವಧಿಯಲ್ಲಿ 5,000 ಕೋಟಿಗೂ ಅಧಿಕ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಉದ್ದೇಶಕ್ಕಾಗಿ 2 ಲಕ್ಷ ರೂಪಾಯಿಯವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆಯಡಿ ಇದುವರೆಗೂ 63 ಕೋಟಿ 30 ಲಕ್ಷ ರೂಪಾಯಿ ಸಾಲ ವಿತರಿಸಲಾಗಿದೆ ಎಂದು ಅವರು ತಿಳಿಸಿದರು. ಬಡವರ ಬಂಧು ಯೋಜನೆಯಡಿ ನಗರ ಪ್ರದೇಶಗಳಲ್ಲಿನ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕಿರುಸಾಲ ಒದಗಿಸಲಾಗುತ್ತಿದ್ದು, ಇದುವರೆಗೂ 20,760 ಫಲಾನುಭವಿಗಳಿಗೆ 14 ಕೋಟಿ 43 ಲಕ್ಷ ರೂಪಾಯಿ ಸಾಲ ವಿತರಿಸಲಾಗಿದೆ. ಸಹಕಾರ ಕ್ಷೇತ್ರದಲ್ಲಿ 2.5 ಲಕ್ಷ ಸ್ತ್ರೀ ಶಕ್ತಿ ಹಾಗೂ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಲಾಗಿದ್ದು, ಇಲ್ಲಿಯವರೆಗೆ 71,657 ಗುಂಪುಗಳಿಗೆ ಸುಮಾರು 1,500 ಕೋಟಿ ರೂಪಾಯಿಗಳನ್ನು ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ಅವರ ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಅಡಿ ಸಹಕಾರ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಯೋಜನೆ ಪ್ರಕಟಿಸಲಾಗಿದ್ದು, ರೈತ ಉತ್ಪಾದಕ ಸಂಸ್ಥೆ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಬಲಿಷ್ಠಗೊಳಿಸಲು 4,500 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ರಾಜ್ಯಕ್ಕೆ ಹಂಚಿಕೆ ಮಾಡಲಾಗಿದೆ ಎಂದರು. ಅವರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳ ಕೋವಿಡ್-19 ನಿಯಂತ್ರಣದ ಲಾಕ್ಡೌನ್ ವೇಳೆ ಸಹಕಾರ ಸಂಘ ಸಂಸ್ಥೆಗಳ ಕಾರ್ಯವೈಖರಿ ಮತ್ತು ಸರ್ಕಾರದಿಂದ ದೊರೆತ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಅನುದಾನವನ್ನ ನಮ್ಮ ಸಹಕಾರ ಇಲಾಖೆಯಲ್ಲಿ ಯಾವ ಸಹಕಾರ ಇಲಾಖೆ ಲಾಭಾಂಶದಲ್ಲಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ಅವರಿಗೆ 45,605 ಆಶಾ ಕಾರ್ಯಕರ್ತರಿಗೆ 100ಕ್ಕೆ 100 ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಕಲಬುರಗಿ ಸೇರಿದಂತೆ ರಾಜ್ಯದೆಲ್ಲೆಡೆ 2ನೇ ಹಂತದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಇದರಿಂದಾಗುವ ಬೆಳೆ ಹಾನಿ ಮತ್ತು ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ ಕುರಿತಂತೆ ಸಮಗ್ರ ವರದಿ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮೊದಲ ಹಂತದಲ್ಲಿ ಸುರಿದ ಕುಂಭದ್ರೋಣ ಮಳೆಯಿಂದಾಗಿರುವ ನಷ್ಟ ಕುರಿತು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಸಲಾಗಿದೆ. ಅಧಿಕಾರಿಗಳು ನೀಡುವ ವರದಿಯನ್ನಾಧರಿಸಿ ಮತ್ತೊಂದು ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಿ ಹೆಚ್ಚಿನ ಪರಿಹಾರಕ್ಕಾಗಿ ಮನವಿ ಮಾಡಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ.
ಕಲಬುರಗಿಯಲ್ಲಿಂದು ಅವರು ಸದ್ಯಕ್ಕೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಸಾಧ್ಯತೆಗಳಿಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ದೆಹಲಿ ಭೇಟಿ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಕರ್ನಾಟಕ ಭವನಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದು, ರಾಜ್ಯದಲ್ಲಿ ಪ್ರವಾಹದಿಂದ ಉಂಟಾಗಿರುವ ಬೆಳೆ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಸಂಬಂಧಿಸಿದಂತೆ ಹೆಚ್ಚಿನ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ ಎಂದರು. ಸಂಪೂರ್ಣ ವರದಿಯನ್ನ ಕಳಿಸ್ಕೊಡಕ್ಕೆ ಇನ್ನು ಎರಡನೇ ಕಂತಲ್ಲೂ ಕಳಿಸ್ಕೊಡಕ್ಕೆ ನಮ್ಗೆ ಅವಕಾಶ ಇದೆ, ನಾವು ಕಳಿಸ್ಕೊಡ್ತೀವಿ. ಆ ಥರದ್ದೇನು ಸಂಪುಟದ ಸೇರ್ಪಡೆ ಅಂತ ಏನು ಇದ್ದಂಗಿಲ್ಲ, ವಿಸ್ತರಣೆ ಏನು ಇದ್ದಂಗೆ ಕಾಣಿಸಿಲ್ಲ. ಯಾಕಂದ್ರೆ ವಿಶೇಷವಾಗಿ ಪ್ರವಾಹದ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಕರ್ನಾಟಕ ಭವನದ ಒಂದು ಶಂಕುಸ್ಥಾಪನೆಗೋಸ್ಕರ ಮುಖ್ಯಮಂತ್ರಿಗಳು ಹೋಗಿದೆ. ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಯಾರು ಇರಬೇಕು, ಕ್ಯಾಬಿನೆಟ್ ಅಲ್ಲಿ ಯಾರನ್ನ ಹೊಸಬರನ್ನ ಸೇರ್ಪಡೆ ಮಾಡ್ಕೋಬೇಕು, ಅದನ್ನ ಮುಖ್ಯಮಂತ್ರಿಗಳ ಅಧಿಕಾರ ಇರೋದ್ರಿಂದ ಅವರು ಮಾಡ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಮಾದಕ ವಸ್ತು ಮಾಫಿಯಾ ಕುರಿತು ತನಿಖೆ ಮುಂದುವರೆದಿದ್ದು, ಈ ಮಾಫಿಯಾದಲ್ಲಿ ಕೇವಲ ಚಲನಚಿತ್ರ ನಟ ನಟಿಯರು ಮಾತ್ರ ಭಾಗಿಯಾಗಿಲ್ಲ, ಯುವಕರು ಸಹ ಮಾದಕ ವಸ್ತು ಸೇವನೆಯಲ್ಲಿ ತೊಡಗಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತು ತನಿಖೆ ನಡೆಯುತ್ತಿದೆ. ತಪ್ಪಿತಸ್ಥರು ಯಾರೇ ಇರಲಿ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ವೇತನ ಪರಿಷ್ಕರಣೆ ಮತ್ತಿತರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಷ್ಕರ ನಡೆಸಲು ಉದ್ದೇಶಿಸಿರುವ ಸರ್ಕಾರಿ ವೈದ್ಯರ ಸಂಘದ ಪದಾಧಿಕಾರಿಗಳೊಂದಿಗೆ ನಿನ್ನೆ ಮಾತುಕತೆ ನಡೆಸಿದ್ದು, ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಲಾಗಿದೆ. ಸರ್ಕಾರದ ಭರವಸೆ ಹಿನ್ನೆಲೆಯಲ್ಲಿ ಮುಷ್ಕರ ಕೈಬಿಡುವ ಬಗ್ಗೆ ಶೀಘ್ರ ನಿರ್ಧಾರ ಕೈಗೊಳ್ಳುವುದಾಗಿ ವೈದ್ಯರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಎಂದರು. ಲೋಕಸಭೆ ಕಲಾಪದಲ್ಲಿಂದು ಶೂನ್ಯ ವೇಳೆಯ ಕಲಾಪದ ನಂತರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿ, ಈ ತಿದ್ದುಪಡಿ ವಿಧೇಯಕದಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಅನ್ವಯವಾಗುವ ಹಲವು ನಿಯಮಗಳು ಸಹಕಾರಿ ಬ್ಯಾಂಕುಗಳಿಗೂ ಇನ್ನು ಮುಂದೆ ಅನ್ವಯವಾಗಲಿದ್ದು, ಇದರಿಂದ ಸಹಕಾರಿ ಬ್ಯಾಂಕುಗಳು ಪರಿಣಾಮಕಾರಿಯಾಗಿ ಆಡಳಿತ ನಡೆಸಲು ಸಹಾಯವಾಗಲಿದೆ. ಅಲ್ಲದೆ ಅವು ನೇರವಾಗಿ ಆರ್ಬಿಐ ನಿಯಂತ್ರಣಕ್ಕೆ ಒಳಪಡಲಿವೆ. ಠೇವಣಿದಾರರ ಹಿತಾಸಕ್ತಿ ಕಾಪಾಡುವುದಕ್ಕೆ ತಿದ್ದುಪಡಿ ಮಸೂದೆಯಲ್ಲಿ ಒತ್ತು ನೀಡಲಾಗಿದೆ ಎಂದು ವಿವರಿಸಿದರು. उनका अपना मिनिमम रेगुलेटरी कैपिटल रिक्वायरमेंट भी भरपाई नहीं कर पा रहे हैं. मीनिंग 105 अर्बन कोऑपरेटिव बैंक्स are unable to meet even. ಮಸೂದೆ ಕುರಿತು ವಿಸ್ತೃತ ಚರ್ಚೆ ಮುಂದುವರೆದಿದ್ದು, ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. Not undermine them. I'm fully with you. We cannot undermine, and we don't want to undermine. We certainly want to support the cooperative movement. But if the cooperatives are doing banking function, several eminent committees have said there is a need to regulate them. And there is a need to regulate them so that it is much more professionally run. And professionally, if the depositors are handled, and again, I'm sorry to refer to one member so many times, the clarity about why a cooperative bank's deposit collection, when it goes outside of its members, has got to be brought in through the regulation, has been explained by so many members. And therefore, it is not as if we have forgotten the success story of the cooperative movement. हम याद रख रहे हैं कि कोऑपरेटिव मूवमेंट का इस देश में क्या रोल है, रूरल एरियाज में उनके कैसे भागीदारी है रूरल डेवलपमेंट में, ये सब याद है. उनको अंडरमाइन नहीं कर रहे हैं. फिर भी एक सच्चाई तो हम सामना करना पड़ेगा. लास्ट 2 डिकेड्स में, पिछले 2 दशक में 430 cooperative banks have been delicensed and they have gone into liquidation. ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಬಳ್ಳಾರಿ ಜಿಲ್ಲೆ ದರೋಜಿವರೆಗೆ 35 ಕಿಲೋಮೀಟರ್ ನೂತನ ಬ್ರಾಡ್ಗೇಜ್ ರೈಲು ಮಾರ್ಗ ನಿರ್ಮಾಣದ ಅಗತ್ಯ ಕುರಿತಂತೆ ಲೋಕಸಭೆಯಲ್ಲಿಂದು ಸಂಸತ್ ಸದಸ್ಯ ಸಂಗಣ್ಣ ಕರಡಿ ಗಮನ ಸೆಳೆದರು. ಶೂನ್ಯ ವೇಳೆಯಲ್ಲಿ ಮಹತ್ವದ ವಿಚಾರಗಳ ಪ್ರಸ್ತಾಪಿಸಿ ಅವರು, ಗಂಗಾವತಿ ಅಕ್ಕಿಯ ಕಣಜವಾಗಿದೆ. ಇಲ್ಲಿ ಬೆಳೆಯಲಾಗುವ ಗುಣಮಟ್ಟದ ಅಕ್ಕಿಗೆ ವ್ಯಾಪಕ ಮಾರುಕಟ್ಟೆ ಇದೆ. ಹೀಗಾಗಿಯೇ ಇಲ್ಲಿ ಹಲವು ಅಕ್ಕಿ ಗಿರಣಿಗಳು ಇದ್ದು ವಾಣಿಜ್ಯ ಕೇಂದ್ರವೂ ಆಗಿದೆ. ಇದರ ಜೊತೆಗೆ ಆನೆಗೊಂದಿ ಹನುಮಂತನ ಜನ್ಮಸ್ಥಳವಾಗಿ ಪ್ರವಾಸೋದ್ಯಮ ಬೆಳವಣಿಗೆಗೂ ಉತ್ತಮ ಅವಕಾಶವಿದೆ.
ಈ ನಿಟ್ಟಿನಲ್ಲಿ ಗಂಗಾವತಿಯಿಂದ ದರೋಜಿವರೆಗೆ ಬ್ರಾಡ್ಗೇಜ್ ರೈಲು ಮಾರ್ಗ ನಿರ್ಮಿಸಿದರೆ ಪ್ರವಾಸೋದ್ಯಮಕ್ಕೆ, ರೈತರಿಗೆ ಮತ್ತು ವಾಣಿಜ್ಯೋದ್ಯಮಕ್ಕೆ ನೆರವಾಗಲಿದೆ ಎಂದು ತಿಳಿಸಿದರು. ಈ ಹೊಸ ರೈಲು ಮಾರ್ಗದ ನಿರ್ಮಾಣ ಪರಿಗಣಿಸಿದರೆ ಮುನಿರಾಬಾದ್, ರಾಯಚೂರು, ಮೆಹಬೂಬ್ ನಗರಗಳ ರೈಲು ಮಾರ್ಗಕ್ಕೂ ಸಂಪರ್ಕ ಕಲ್ಪಿಸಿದಂತಾಗುತ್ತದೆ ಎಂದು ಕೋರಿದರು. It is the request and demand of the public and farmers of Gangavati city and taluka. If a railway broad gauge line is established, created from Gangavati to Daroji, which is about 35 kilometers distance, would be more appropriate in the interest of the public. There is the deer park in Daroji, which is added in the attraction for tourism. The railway line from Daroji gets connected to Ballari and Bangalore. This new railway broad gauge line will also connect to the Raichur, Mundrabad, Mehboob railway line. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕೇರಳದಲ್ಲಿನ ಕಮ್ಯುನಿಸ್ಟ್ ಸರ್ಕಾರದ ಪೊಲೀಸರು ಪ್ರಜಾಪ್ರಭುತ್ವದ ಹೋರಾಟಗಾರರ ಮೇಲೆ ಹಿಂಸಾಚಾರ ನಡೆಸುತ್ತಿದ್ದಾರೆ. ಕಣ್ಣೂರಿನಲ್ಲಿ ಪೊಲೀಸರು ಮಹಿಳೆಯರು ಸೇರಿದಂತೆ ಪ್ರತಿಭಟನಾಕಾರರನ್ನು ಥಳಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ ಹತ್ತಿಕ್ಕುವ ಕ್ರಮ. ಇದನ್ನು ಸದನದ ಸದಸ್ಯರು ಖಂಡಿಸಬೇಕು ಎಂದರು. ಆದಿಶಂಕರಾಚಾರ್ಯ, ಅಯ್ಯಪ್ಪ ಮತ್ತು ನಾರಾಯಣ ಗುರುಗಳು ಪವಿತ್ರ ಭೂಮಿ ಕೇರಳದಲ್ಲಿ ಪರಿಸ್ಥಿತಿ ಹದಗೆಡಬಾರದು. ಪ್ರಜಾಪ್ರಭುತ್ವಕ್ಕಾಗಿ ಅಲ್ಲಿ ಹೋರಾಟ ನಡೆಸುತ್ತಿರುವವರೊಂದಿಗೆ ನಾವಿದ್ದೇವೆ ಎಂದರು. Communist governments in Kerala have used every public tragedy as an opportunity for personal enrichment. The Kerala government's life mission housing scam follows the same template as that of the Venezuelan housing scam. The communists in Kerala government seems to be masters of nepotism. Like their ideological compatriot Kim Jong-un of North Korea, who appointed his sister and close relatives to important roles in government, Kerala's communist ministers have come under severe criticism by Kerala High Court for appointing their close relatives as heads of PSU and government bodies. 3 ಆಯುರ್ವೇದ ಸಂಸ್ಥೆಗಳನ್ನು ಒಂದು ಸಂಸ್ಥೆಯಲ್ಲಿ ವಿಲೀನ ಮಾಡಲು ಅವಕಾಶ ನೀಡುವ ಆಯುರ್ವೇದ ಬೋಧನೆ ಮತ್ತು ಸಂಶೋಧನಾ ಸಂಸ್ಥೆ ಮಸೂದೆ 2020ಕ್ಕೆ ರಾಜ್ಯಸಭೆ ಇಂದು ಧ್ವನಿಮತದ ಅಂಗೀಕಾರ ನೀಡಿದೆ. ಮಸೂದೆಯ ಕುರಿತಂತೆ ಚರ್ಚೆಯ ಬಳಿಕ ಉತ್ತರ ನೀಡಿದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್, ಈ ಮಸೂದೆ ಆಯುರ್ವೇದ ಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣದ ಉತ್ತೇಜನಕ್ಕೆ ಸಹಕಾರಿಯಾಗಿದೆ ಮತ್ತು ಸಂಸ್ಥೆಗೆ ರಾಷ್ಟ್ರೀಯ ಮಹತ್ವವನ್ನು ಒದಗಿಸುತ್ತದೆ ಎಂದರು. Those against will please say no. I think the ayes have it, the motion is adopted. We shall now take up class by class consideration of the bill. Class 2 to 5 stand part of the bill. Those in favor will please say, raise their hands and say aye. Those against will raise their hands and say no. I think the ayes have it, Class 2 to 5 are adopted. First of all, I would like to... ಆಯುರ್ವೇದ ಚಿಕಿತ್ಸಾ ಪದ್ಧತಿ ಭಾರತದ ಅತ್ಯಂತ ಪುರಾತನ ವೈದ್ಯ ಪದ್ಧತಿಯಾಗಿದ್ದು, ಇದರಲ್ಲಿ ಅದ್ಭುತವಾದ ಸಾಂಪ್ರದಾಯಿಕ ಬುದ್ಧಿಶಕ್ತಿ ಅಡಕವಾಗಿದೆ. ಭಾರತೀಯ ವೈದ್ಯ ಪದ್ಧತಿಗಳ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಿದ್ದು, ಆಯುಷ್ ಅಭಿಯಾನವನ್ನು ಆರಂಭಿಸಿದೆ ಎಂದು ತಿಳಿಸಿದರು. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಔಷಧೀಯ ಸಸ್ಯಗಳ ಕೃಷಿಗಾಗಿ 4,000 ಕೋಟಿ ರೂಪಾಯಿ ಯೋಜನೆ ರೂಪಿಸಿದೆ. ಆಯುಷ್ ವಲಯಕ್ಕೆ ಕಚ್ಚಾ ಸಾಮಗ್ರಿಯ ಪೂರೈಕೆಗೆ ಕ್ರಮ ಕೈಗೊಂಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಭಾರತೀಯ ವೈದ್ಯ ಪದ್ಧತಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಮಾನ್ಯತೆ ನೀಡಿದೆ ಎಂದರು. ಆಯುರ್ವೇದದಿಂದ ಸಮಾಜಕ್ಕೆ ಆಗುವ ಒಳಿತು ಮತ್ತು ವಿಶ್ವದ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಆಯುರ್ವೇದದ ಪಾತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಅದರ ಅಭಿವೃದ್ಧಿಗೆ ಸಲಹೆ ನೀಡಿದ ಸದಸ್ಯರಿಗೆ ಡಾ ಹರ್ಷವರ್ಧನ್ ಅಭಿನಂದನೆ ಸಲ್ಲಿಸಿದರು. Ayurveda is an ancient most system of medicine in our country, and there is so much of traditional ancient wisdom attached to it. There is so much of description about it in the Vedic scriptures, and more particularly in the Atharvaveda, so much so that Ayurveda is sometimes called as an offshoot of Atharvaveda. Like all of you, in spite of being a doctor of modern system of medicine, I can say with utmost certainty that I am a very, very strong supporter of Ayurveda and all the Indian systems of medicine. ಚೈನಾ ಕಡೆಯಿಂದ ಕಳೆದ 6 ತಿಂಗಳುಗಳ ಅವಧಿಯಲ್ಲಿ ಯಾವುದೇ ಒಳನುಸುಳುವಿಕೆ ಪ್ರಯತ್ನ ನಡೆದಿಲ್ಲ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗಿಂದು ತಿಳಿಸಿದೆ.
ಆದರೆ ಕಳೆದ 6 ತಿಂಗಳುಗಳಲ್ಲಿ ಪಾಕಿಸ್ತಾನದ ಕಡೆಯಿಂದ 47 ಒಳನುಸುಳುವಿಕೆ ಪ್ರಯತ್ನಗಳು ನಡೆದಿವೆ. ದೇಶದ ಗಡಿಯನ್ನು ರಕ್ಷಿಸಲು ಬಹು ಆಯಾಮದ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ಗೃಹ ಸಚಿವಾಲಯ ಮೇಲ್ಮನೆಗೆ ನೀಡಿರುವ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ಪೂರ್ವ ಲದ್ದಾಖ್ನಲ್ಲಿ ತೀವ್ರ ಚಳಿಗಾಲದಲ್ಲೂ ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಲು ಭಾರತ ಸೇನೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಸಜ್ಜಾಗಿರುವ ಭಾರತೀಯ ಪಡೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸೇನೆ ತನ್ನ ಹೇಳಿಕೆಯಲ್ಲಿ ಪ್ರತಿಪಾದಿಸಿದೆ. ಭಾರತ ಚಳಿಗಾಲದಲ್ಲಿ ಯುದ್ಧ ಎದುರಿಸಲು ಸಮರ್ಥವಾಗಿಲ್ಲ ಎಂಬ ಗ್ಲೋಬಲ್ ಟೈಮ್ಸ್ ವರದಿ ಆಧಾರ ಅಜ್ಞಾನ ತೋರಿಸುತ್ತದೆ. ಪೂರ್ವ ಲದ್ದಾಖ್ನ ಕೊರೆಯುವ ಚಳಿಯಲ್ಲೂ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಲು ಭಾರತೀಯ ಪಡೆಗಳು ಸರ್ವಸನ್ನದ್ಧವಾಗಿವೆ ಎಂದು ಉತ್ತರ ಕಮಾಂಡ್ ವಕ್ತಾರರು ತಿಳಿಸಿದ್ದಾರೆ. 120 दिन से भी कम कर दिया है. दारचा, नीमू, पदम लिंक भी तैयार. Tough terrain of Ladakh. ಲದ್ದಾಖ್ನಲ್ಲಿ ಅತಿ ಎತ್ತರದ ಹಿಮಚಾದಿತ ಪರ್ವತ ಶ್ರೇಣಿ ಇದ್ದು ನವೆಂಬರ್ನಲ್ಲಿ 40 ಅಡಿಗಳಷ್ಟು ಹಿಮ ಸುರಿಯುತ್ತದೆ. ತಾಪಮಾನ ಕೂಡ -30-40 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುತ್ತದೆ. ಕೊರೆಯುವ ಚಳಿ ತಾಳಿಕೊಳ್ಳುವುದು ಸುಲಭವಲ್ಲ ಎಂದು ಹೇಳಿದೆ. ಭಾರತ ಶಾಂತಿಪ್ರಿಯ ರಾಷ್ಟ್ರ. ಅದು ಯಾವಾಗಲೂ ತನ್ನ ನೆರೆಯವರೊಂದಿಗೆ ಉತ್ತಮ ಬಾಂಧವ್ಯ ಬಯಸುತ್ತದೆ. ಭಾರತ ಸದಾ ಮಾತುಕತೆಯ ಮೂಲಕ ವಿವಾದಗಳನ್ನು ಬಗೆಹರಿಸಿಕೊಳ್ಳಲು ಇಚ್ಛಿಸುತ್ತದೆ. ಆದರೆ ಎದುರಿಸಲು ಸೇನೆ ಸಜ್ಜಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸಕ್ತ ಅಧಿವೇಶನದಲ್ಲಿ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅವಶ್ಯಕ ವಸ್ತುಗಳ ವಿಧೇಯಕ 2020, ರೈತರ ಉತ್ಪನ್ನ ಮಾರಾಟ ಮತ್ತು ವ್ಯಾಪಾರ ಮಸೂದೆ ಹಾಗೂ ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ ಒಪ್ಪಂದ ಹಾಗೂ ದರ ಖಾತ್ರಿ ವಿಧೇಯಕ ಮಂಡಿಸಲಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ 3 ಕ್ರಾಂತಿಕಾರಿ ಮಸೂದೆಗಳಾಗಿದ್ದು ರೈತರ ಬಾಳಿನಲ್ಲಿ ಪರಿವರ್ತನೆ ತರಲಿದೆ. ಇದರಿಂದ ರೈತರ ಜೀವನದ ಚಿತ್ರಣವೇ ಬದಲಾಗಲಿದೆ. ಆದರೆ ಕಾಂಗ್ರೆಸ್ ಪಕ್ಷ ರೈತರ ಭವಿಷ್ಯವನ್ನೇ ಬದಲಿಸುವ ಈ ಮಸೂದೆಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿದೆ. ಅನ್ನದಾತನ ದಾರಿ ತಪ್ಪಿಸಿ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಸಂಸತ್ತು ಈ 3 ಮಸೂದೆಯನ್ನು ಅನುಮೋದಿಸಲಿದ್ದು ಇದರಿಂದ ರೈತರ ಬಾಳು ಹಸನಾಗಲಿದೆ ಎಂದು ನಡ್ಡಾ ತಿಳಿಸಿದರು. आज अभी इस पार्लियामेंट में 3 किसानों के दृष्टि को ध्यान में रखते हुए बिल्स आए हैं. एक तो कल लोकसभा में चर्चा होकर पारित भी हो गया, एसेंशियल कमोडिटीज एक्ट. उसी तरीके से फार्मर्स प्रोड्यूस ट्रेड एंड कॉमर्स एक्ट और फार्मर्स एम्पावरमेंट एंड प्रोटेक्शन एग्रीमेंट ऑन प्राइस एश्योरेंस. ये तीनों जो बिल्स हैं जो अभी लोकसभा राज्यसभा में चर्चा हो रहे हैं, एसेंशियल कमोडिटी बिल तो कल लोकसभा से पारित हुआ है, अब राज्यसभा में जाएगा. ये तीनों ही बिल बहुत दूर दृष्टि रखते हैं और बहुत दूर दृष्टि रखते हुए इन बिल्स को एक्ट के रूप में हम सब लोग पार्लियामेंट में पास कर रहे हैं. यह किसानों के उत्पाद का, प्रोड्यूस का दाम बहुत तीव्र गति से आगे बढ़ाने वाले ये तीनों ही बिल रहने वाले हैं. ಮಾದಕ ವಸ್ತು ಕಳ್ಳ ಸಾಗಣೆ ಹಾಗೂ ಬಳಕೆ ಮಾಡುವುದನ್ನು ತಡೆಗಟ್ಟಲು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಶಿವಮೊಗ್ಗದಲ್ಲಿಂದು ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಮಾದಕ ವಸ್ತು ಸೇವನೆ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ತಡೆಯುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಯಾವ ಚಿತ್ರಮೆಟ್ರು, ಕೆಲವು ಜೈಲು ಹೋಗಿರ್ಬೋದು, ಕೆಲವು ಜೈಲಿಗೆ ಹೋಗೋದಿರ್ಬೋದು, ಪ್ರಶ್ನೆ ಬೇರೆ. ಯಾವುದೇ ಜೈಲಿಗೆ ಕಲಿಸದ ಉದ್ದೇಶ ಈ ಸಭೆ ಅಲ್ಲ. ಪೊಲೀಸ್ ಅಧಿಕಾರಿಗಳಿದ್ದೀವಿ, ವಿದ್ಯಾಸಂಸ್ಥೆ ಪ್ರಮುಖರಿದ್ವಿ, ಬೇರೆ ಬೇರೆ ಇಲಾಖೆ ಪ್ರಮುಖರಿದ್ವಿ. ಇವತ್ತು ನಾವು ತಗೊಳ್ಳಬೇಕಾದ ತೀರ್ಮಾನ ಸ್ವಂತ ನನ್ನ ಮಗ, ಸ್ವಂತ ನನ್ನ ಮಗಳು ಅಣ್ತಮ್ಮನು ಗಾಂಜಾ ಸೇವನೆ ಮಾಡ್ತಾ ಇದ್ರೆ, ಡ್ರಗ್ಸ್ ತಗೊಂಡ್ರೆ ಎಷ್ಟು ನಮಗೆ ನೋವಾಗುತ್ತಲ್ಲ, ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇವತ್ತಿಂದ ಆಗಬೇಕು ಅಂತಿದೆ.
ನಾನು 3-4 ಉದಾಹರಣೆಗಳು ಕೊಡ್ಬೋದು. ನಾನು ಗುರುಗಳು ಸುಸಂಸ್ಕೃತ ಮಾಡ್ತಂದವರು. ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ ಇಲ್ಲ. ಬೇಡಿಕೆ ಪ್ರಮಾಣದಷ್ಟು ಯೂರಿಯಾ ಪೂರೈಸಲಾಗಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಬೆಳೆ ಸಮೀಕ್ಷೆ ಹಾಗೂ ಕೃಷಿ ಇಲಾಖೆ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಅವರು, ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದ್ದು ಪ್ರತಿ ವರ್ಷಕ್ಕಿಂತ ಹೆಚ್ಚು ಬಿತ್ತನೆಯಾಗಿದೆ. 4 ಲಕ್ಷ ಮೆಟ್ರಿಕ್ ಟನ್ನಷ್ಟು ಹೆಚ್ಚಿನ ಪ್ರಮಾಣದ ರಸಗೊಬ್ಬರ ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಈವರೆಗೂ 4,853 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಮುಖ್ಯಮಂತ್ರಿ ಸಮ್ಮಾನ್ ಯೋಜನೆಯಡಿ 5,58,000 ರೈತರಿಗೆ ಸಹಾಯಧನ ಬಿಡುಗಡೆ ಮಾಡಲಾಗಿದ್ದು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಲಾಗಿದೆ ಎಂದರು. ನಾವು ಕೊಟ್ಟಿದ್ದೇವೆ. ಮತ್ತೆ ಯೂರಿಯಾ ಗೊಬ್ಬರದ ಕೊರತೆ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇದ್ರು. ಯೂರಿಯಾ ಗೊಬ್ಬರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 19-20ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ 6,15,000 ಲಕ್ಷ ಮೆಟ್ರಿಕ್ ಟನ್ ಪೂರೈಕೆಯಾಗಿತ್ತು. ಈ ವರ್ಷ 20-21ನೇ ಸಾಲಿನಲ್ಲಿ 8,19,000 ಮೆಟ್ರಿಕ್ ಟನ್ ಗೊಬ್ಬರವನ್ನು ನಾವು ಪೂರೈಕೆ ಮಾಡಿದ್ದೇವೆ. ಅಂದರೆ 2,03,000 ಟನ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೆಚ್ಚು ಗೊಬ್ಬರವನ್ನು ವಿತರಣೆ ಮಾಡಿದ್ದೇವೆ. 33% ಹೋದ ಸಾರಿಗಿಂತ ನಾವು ಹೆಚ್ಚಿಗೆ ಗೊಬ್ಬರವನ್ನು ಸಪ್ಲೈ ಮಾಡಿದ್ದೇವೆ. ಡ್ರಗ್ ಪೆಡ್ಲರ್ ಜೊತೆಗಳಿಗೆ ಸಂಬಂಧ ಇದ್ದರೆ ಸ್ಯಾಂಡಲ್ವುಡ್ನಲ್ಲಿ ಮಾದಕ ವಸ್ತು ಸೇವನೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿದ ಅವರು, ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು. ಇತ್ತೀಚೆಗೆ ಯುವಜನತೆ ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ವಿಷಾದನೀಯ ಸಂಗತಿ. ಮಾದಕ ವಸ್ತು ಸೇವನೆ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಸಿನಿಮಾ ನಟ ನಟಿಯರ ವರ್ತನೆ ಸಾಮಾಜಿಕ ಜೀವನದ ಮೇಲೆ ಪರಿಣಾಮ ಬೀರಲಿದ್ದು ಯುವಜನತೆಗೆ ಅವರು ಮಾದರಿಯಾಗಿ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಬಹಳ ದುರ್ದೈವ ಇದು. ಇದರಿಂದ ಬಹಳಷ್ಟು ದೂರ ಇರಬೇಕು. ಯಾರ್ಯಾರು ಇನ್ನೂ ಇದಾರೆ ಗೊತ್ತಿಲ್ಲ, ಬಟ್ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಚಿತ್ರರಂಗದಲ್ಲಿ. ಮುಂಬರುವ ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕುರಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಮುಖಂಡರು, ಜಿಲ್ಲೆಯ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಯಿತು. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಮುಖಂಡರಾದ ಡಾ ಜಿ ಪರಮೇಶ್ವರ್ ಮತ್ತು ಟಿಬಿ ಜಯಚಂದ್ರ, ಎಸ್ಪಿ ಮುದ್ದ ಹನುಮೇಗೌಡ ಮತ್ತು ಬಿಎನ್ ಚಂದ್ರಪ್ಪ, ಕೆಎನ್ ರಾಜಣ್ಣ, ರಫೀಕ್ ಅಹಮದ್, ಷಡಾಕ್ಷರಿ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಡಿಕೆ ಶಿವಕುಮಾರ್, ಸದ್ಯದಲ್ಲೇ ನಡೆಯಲಿರುವ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರನ್ನು ಕಣಕ್ಕಿಳಿಸಲು ತೀರ್ಮಾನಿಸಲಾಗಿದ್ದು ಅವರ ಹೆಸರನ್ನು ಪಕ್ಷದ ವರಿಷ್ಠರಿಗೆ ಶಿಫಾರಸು ಮಾಡುವುದಾಗಿ ತಿಳಿಸಿದರು. ಡಾ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಉಪಚುನಾವಣೆಯನ್ನು ಎದುರಿಸಲು ತೀರ್ಮಾನಿಸಿದ್ದು ಇಂದಿನಿಂದಲೇ ಚುನಾವಣಾ ಪ್ರಚಾರ ಕಾರ್ಯ ಆರಂಭಿಸಲಾಗುವುದು ಎಂದು ಹೇಳಿದರು. ಬೆಂಗಳೂರು ಅಂಚೆ ಇಲಾಖೆಯಿಂದ ವಿಶ್ವ ಓಝೋನ್ ದಿನ 2020ರ ಅಂಗವಾಗಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ಆಯೋಜಿಸಲಾಗಿತ್ತು. ಅರಣ್ಯ ಹಾಗೂ ಪರಿಸರ ವಿಜ್ಞಾನ ಸಚಿವ ಆನಂದ್ ಸಿಂಗ್ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿದರು. ಕರ್ನಾಟಕ ಪರಿಸರ ವಿಜ್ಞಾನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಗೋಗಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸಲು ಸೇರಿ ಹಲವು ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಓಝೋನ್ ಪದರ ಕ್ಷೀಣತೆ ತಡೆಗಟ್ಟಲು ಹಾಗೂ ಈ ಕುರಿತು ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿಶ್ವ ಓಝೋನ್ ದಿನವನ್ನು ಆಚರಿಸಲಾಗುತ್ತದೆ. ಆನಂದ್ ಸಿಂಗ್, ಪರಿಸರ ರಕ್ಷಣೆ ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಜನರು ಜವಾಬ್ದಾರಿಯಿಂದ ನಡೆದುಕೊಂಡರೆ ಮುಂದಿನ ಪೀಳಿಗೆಗೆ ಇದರಿಂದ ಸಹಾಯವಾಗಲಿದೆ ಎಂದರು. ಪರಿಸರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾವು ಜಾಗೃತರಾಗಬೇಕು ಅನ್ನೋ ಒಂದು ವಿಚಾರ ಅಲ್ಲ. ನಾವು ಇಲಾಖೆಗೆ ಸಂಬಂಧಪಟ್ಟಿರಲಿ ಇಲ್ಲ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಇವತ್ತು ಪರಿಸರವನ್ನು ಉಳಿಸೋದನ್ನ ಪ್ರತಿಯೊಬ್ಬ ನಾಗರಿಕರನ್ನ ಒಂದು ಆದ್ಯ ಕರ್ತವ್ಯ ಆಗಿದೆ. ಇವತ್ತಿನ ದಿನ ಇತ್ತೀಚೆಗೆ ಓಝೋನ್ ಪದರ ಹೆಚ್ಚಾಗಿ ಕ್ಷೀಣಿಸುತ್ತಿದ್ದು ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದರು. Ozone for life, there is no other better message than anybody can coin, especially for 2020, because today what is threatened is life itself. The very symbol that we all are sitting here and then with our mask covered our face.
ಭಾರತ ಅತಿ ಹೆಚ್ಚು ಯುವ ಜನರಿರುವ ರಾಷ್ಟ್ರವಾಗಿದೆ. ಯುವ ಶಕ್ತಿಯಲ್ಲಿ ಅತಿ ದೊಡ್ಡ ಬಲವಿದ್ದು ಇದರಿಂದ ದೇಶ ದೊಡ್ಡ ಯಶಸ್ಸು ಪಡೆಯಬಹುದು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತಂತೆ ಜಾಗೃತಿ ಮೂಡಿಸುವ ವೆಬಿನಾರ್ ಉದ್ದೇಶಿಸಿ ಅವರು ಕ್ರೀಡಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ವತಿಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮ ಯುವ ವಿದ್ಯಾರ್ಥಿಗಳಲ್ಲಿ ದೇಶದ ಸಮಕಾಲೀನ ವಿಷಯಗಳ ಬಗ್ಗೆ ಅರಿವು ಮೂಡಿಸಲು ಸಹಕಾರಿ ಎಂದರು. ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿಸುವಲ್ಲಿ ದೇಶದ 2.5 ಲಕ್ಷ ಗ್ರಾಮ ಪಂಚಾಯಿತಿ, 6,600 ಬ್ಲಾಕ್ ಮತ್ತು 676 ಜಿಲ್ಲೆಗಳು ಸಕ್ರಿಯವಾಗಿ ಭಾಗಿಯಾಗಿವೆ. ಶಿಕ್ಷಕರು, ವಿದ್ವಾಂಸರು, ವಿಶ್ವವಿದ್ಯಾಲಯಗಳ ಕುಲಪತಿಗಳು, ವಿದ್ಯಾರ್ಥಿಗಳು, ಪಾಲಕರ ಸಲಹೆಗಳನ್ನು ಪರಿಗಣಿಸಲಾಗಿದೆ ಎಂದರು. और हाई स्कूल्स में एनसीसी विंग शुरू करने के लिए भी प्रोत्साहित करने का प्रोविजन है. अपने को विश्व स्पर्धा में शीर्ष पर ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೊಸ ಮೈಲುಗಲ್ಲುಗಳನ್ನು ಸಾಧಿಸಲು ಯುವ ವಿದ್ಯಾರ್ಥಿಗಳಿಗೆ ನೂತನ ಶಿಕ್ಷಣ ನೀತಿ ಸಹಕಾರಿಯಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವನ್ನು ಜ್ಞಾನ ಸಂಶೋಧನಾ ಮಂದಿರವಾಗಿ ರೂಪಿಸಿ ಮತ್ತೆ ವಿಶ್ವಗುರುವಿನ ಸ್ಥಾನ ದೊರಕುವಂತೆ ಮಾಡಲಾಗುವುದು. ಹೊಸ ನೀತಿಯಡಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ ಬಳಸಲಿವೆ. ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಕೂಡ ದ್ವಿಭಾಷಾ ಕ್ರಮದೊಂದಿಗೆ ಭಾರತೀಯ ಭಾಷೆಗಳನ್ನು ಮಾಧ್ಯಮವಾಗಿ ಉತ್ತೇಜಿಸಲಿವೆ ಎಂದು ತಿಳಿಸಿದರು. जिसको स्वीकार करके अपने देश में भी तमाम देशों ने अपने देश में भी इस एनईपी को लागू करने की मंशा व्यक्त की है. और ಕ್ರೀಡಾ ಸಚಿವ ಕಿರಣ್ ರಿಜಿಜು ಯುವಕರಲ್ಲಿ ಓದಬೇಕೋ ಆಟವಾಡಬೇಕೋ ಎಂಬ ಗೊಂದಲವಿತ್ತು. ಪಾಲಕರಿಗೂ ಇದೇ ಜಿಜ್ಞಾಸೆ ಇತ್ತು. ಕ್ರೀಡೆಗೆ ಹೆಚ್ಚು ಗಮನ ಹರಿಸಿದರೆ ಶೈಕ್ಷಣಿಕ ಭವಿಷ್ಯ ಏನಾಗುತ್ತದೋ ಎಂಬ ಭಯವಿದೆ. ಆದರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಕ್ರೀಡೆಯ ಬಗ್ಗೆ ಇರುವ ಮನೋಭಾವ ಬದಲಿಸಲಿದೆ ಎಂದರು. युवा शक्ति देश का शक्ति है. इसको एकजुट होकर के अगर हम काम करेंगे तो हमारा देश के लिए ये बहुत बड़ा बल साबित होगा. ಆರ್ಥಿಕ ವ್ಯವಸ್ಥೆಯಲ್ಲಿ ಅಗತ್ಯ ನಗದು ಹರಿವನ್ನು ಖಾತ್ರಿಪಡಿಸಲು ಮತ್ತು ಆರ್ಥಿಕ ವೃದ್ಧಿಗಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಕೈಗಾರಿಕೆಗಳಿಗೆ ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ್ ಭರವಸೆ ನೀಡಿದ್ದಾರೆ. ಫಿಕ್ಕಿ ಆಯೋಜಿಸಿದ್ದ ಸಮ್ಮೇಳನದಲ್ಲಿ ಅವರು ಕೋವಿಡ್-19 ಸಾಂಕ್ರಾಮಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಿದ್ದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಚೇತರಿಕೆಯಾಗಿಲ್ಲ, ಆದರೆ ಕ್ರಮೇಣ ಸುಧಾರಣೆಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕೋವಿಡ್-19ರಿಂದ ಉದ್ಭವಿಸಿರುವ ಸಮಸ್ಯೆಯಿಂದ ಕೈಗಾರಿಕೆ, ಕೃಷಿ ಹೊರಬರಲು ಏನೆಲ್ಲ ಅಗತ್ಯ ಕ್ರಮಗಳ ಅಗತ್ಯ ಇದೆಯೋ ಅದನ್ನು ಆರ್ಬಿಐ ತೆಗೆದುಕೊಳ್ಳಲಿದೆ ಎಂದರು. Gradual as efforts towards reopening of the economy are confronted with rising infections. The RBI stands battle ready and whatever measures are required will be taken. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ತೀವ್ರವಾಗಿದ್ದು ಉತ್ತರ ಒಳನಾಡಿನಲ್ಲಿ ಚುರುಕಾಗಿದೆ. ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಬೀದರ್ ಜಿಲ್ಲೆಯ ಸಾಯಿಗಾಂವ್ ಅತಿ ಹೆಚ್ಚು 12 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕೋಟಾ, ಶಿರಾಲಿ, ಮಂಕಿ, ಸುಳ್ಯ 8, ಕುಂದಾಪುರ, ಉಡುಪಿ, ಚಿತ್ತಾಪುರ ಮತ್ತು ಕೊಪ್ಪಳದಲ್ಲಿ 7, ಭಟ್ಕಳ, ಸಿದ್ದಾಪುರ 6, ಮೂಡಬಿದ್ರೆ, ಕಾರವಾರ, ಮಂಗಳೂರು ವಿಮಾನ ನಿಲ್ದಾಣ, ಶಾಂತಪುರ, ಆಗುಂಬೆ 5, ಮೂಲ್ಕಿ, ಹೊನ್ನಾವರ, ಕಾರ್ಕಳ, ಪಣಂಬೂರು, ಸೈದಾಪುರ, ಬೀದರ್ನಲ್ಲಿ ತಲಾ 4, ಕದ್ರಾ, ಗೋಕರ್ಣ, ಕೊಲ್ಲೂರು, ಧರ್ಮಸ್ಥಳ, ಮಂಗಳೂರು, ಸೇಡಂ, ಕಲ್ಗಿ, ನಾಳ್ವಾರ್, ಬಸವ ಕಲ್ಯಾಣ, ಔರಾದ್, ಭಾಲ್ಕಿ, ಮುನಿರಾಬಾದ್, ಭಾಗಮಂಡಲ ಮತ್ತು ಸಂಡೂರಿನಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನ ಬಹುತೇಕ ಕಡೆ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 27 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿಯೇತರ ವಲಯಗಳಿಗೆ 39,000 ಕೋಟಿ ರೂಪಾಯಿ ಸಾಲ ಸೌಲಭ್ಯ. ಕೊರೋನಾ ಸಂಕಷ್ಟದಿಂದ ಬಾಧಿತ ಜನರ ನೆರವಿಗೆ ವಿವಿಧ ಯೋಜನೆ ಜಾರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯದೆಲ್ಲೆಡೆ ಮುಂದುವರಿದ ಕುಂಭದ್ರೋಣ ಮಳೆ.
ಬೆಳೆ ಆಸ್ತಿಪಾಸ್ತಿ ನಷ್ಟ ಕುರಿತು ಮತ್ತೊಂದು ಸುತ್ತಿನ ಸಮೀಕ್ಷೆ ಆರ್ ಅಶೋಕ. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಅಂಗೀಕಾರ. ಆರ್ಬಿಐ ನೇರ ಉಸ್ತುವಾರಿಗೆ ಸಹಕಾರಿ ಬ್ಯಾಂಕುಗಳ ಆಡಳಿತ ನಿರ್ಮಲಾ ಸೀತಾರಾಮನ್. ಹಾಗೂ ಪೂರ್ವ ಲದ್ದಾಖ್ನಲ್ಲಿ ಯಾವುದೇ ಪರಿಸ್ಥಿತಿ ಎದುರಿಸಲು ಸರ್ವಸನ್ನದ್ಧ, ಮಾನಸಿಕ ದೈಹಿಕವಾಗಿ ಯೋಧರು ಸಜ್ಜು, ಭಾರತೀಯ ಸೇನೆ ಹೇಳಿಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.